ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಖಾಸಗಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕೊಡಿಸುವ ಬದಲು ನಿಮ್ಮೂರಿನ ಸರ್ಕಾರಿ ಶಾಲೆಗಳಲ್ಲಿ ಓದಿಸುವ ಮೂಲಕ ಸರ್ಕಾರ ಸ್ಥಾಪಿಸುವ ಶಾಲೆಗಳನ್ನು ಉಳಿಸುವ ಹಾಗೂ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಪೋಷಕರು ಮುಂದಾಗಬೇಕು ಎಂದು ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರ್ ಅಭಿಪ್ರಾಯಪಟ್ಟರು. ಅಣತಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಒಳಗೇರಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿಯೇ ನನ್ನ ಮಗನನ್ನ ಖಾಸಗಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ಪೋಷಕರು ಆಲೋಚನೆ ಮಾಡುವುದು ತಪ್ಪಲ್ಲ. ಆದರೆ ಜೀವನ ಪೂರ್ತಿ ತೀರಿಸಲಾಗದಷ್ಟು ಸಾಲ ಮಾಡಿ ಕೊನೆಗೆ ಜೀವಕ್ಕೆ ಕುತ್ತು ತಂದುಕೊಂಡು ಮಕ್ಕಳ ಭವಿಷ್ಯವೇ ಕಮರಿ ಹೋಗುವ ಸ್ಥಿತಿಗೆ ಹೋಗುವ ಮುನ್ನ ತಮ್ಮ ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿಯೇ ಉನ್ನತ ಪದವಿ ಪಡೆದ ಸರ್ಕಾರದಿಂದ ನೇಮಕಗೊಂಡ ಶಿಕ್ಷಕರಿದ್ದಾರೆ. ಜೊತೆಗೆ ಸರ್ಕಾರವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಅನುದಾನವನ್ನು ಸರ್ಕಾರಿ ಶಾಲೆಗಳಿಗೆ ನೀಡುತ್ತಿದೆ. ಹೀಗಾಗಿ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಸರ್ಕಾರಿ ಶಾಲೆಗಳು ಕೂಡ ಮೆಟ್ಟಿಲಾಗುತ್ತವೆ ಎಂಬುದನ್ನು ಪೋಷಕರು ಮರೆಯಬಾರದು. ಸರ್ಕಾರಿ ಶಾಲೆಗಳಲ್ಲಿಯೇ ಓದಿ ಇವತ್ತು ದೇಶದ ಅತ್ಯುನ್ನತ ಹುದ್ದೆಯನ್ನೇರಿದ ಹಲವಾರು ಮಹನೀಯರು ನಮಗೆ ಉದಾಹರಣೆಗಳಾಗಿ ಸಿಗುತ್ತಾರೆ. ಸರ್ಕಾರಿ ಶಾಲೆಗಳು ಉಳಿಯದಿದ್ದರೆ ಮುಂದೊಂದು ದಿನ ಖಾಸಗಿ ಶಾಲೆಗಳ ಹಣದ ದಾಹಕ್ಕೆ ಬಲಿಯಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ಇಂದು ನಮ್ಮ ತಾಲೂಕಿನಲ್ಲಿಯೇ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಕುಟುಂಬ ಅತಿ ಹೆಚ್ಚು ಸಾಲ ಮಾಡಿ ಕೊನೆಗೆ ಸಾಲ ತೀರಿಸಲು ಸಾಧ್ಯವಾಗದೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಿಜಕ್ಕೂ ನೋವುಂಟು ಮಾಡುತ್ತದೆ ಎಂದು ಆತ್ಮಹತ್ಯೆ ಮಾಡಿಕೊಂಡ ಶಿಕ್ಷಕಿ ಶ್ವೇತಾ ಶ್ರೀನಿವಾಸ್ ಕುಟುಂಬದ ಆತ್ಮಹತ್ಯೆ ಪ್ರಕರಣವನ್ನೆಂದು ವಿಷಾದ ವ್ಯಕ್ತಪಡಿಸಿದರು. ಹಾಗೂ ಎಲ್ಲ ನಮ್ಮ ಗ್ರಾಮಸ್ಥರು ಮಹಿಳೆಯರು ಹಾಗೂ ಎಲ್ಲ ಬಂದಿರತಕ್ಕಂಥ ಪುಟಾಣಿ ಮಕ್ಕಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ನಮಸ್ಕರಿಸುತ್ತಾ ಈ ದಿವಸದ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ 78ನೇ ವರ್ಷದ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನಾನು ಹೆಚ್ಚಿಗೆ ಮಾತನಾಡಲು ಅವಕಾಶ ಇಲ್ಲ, ಸಮಯನೂ ಕೂಡ ಇಲ್ಲ. ತುಂಬ ಜನಗಳು ಮಾತನಾಡಬೇಕು ಅಂತ ವೇದಿಕೆಯಲ್ಲಿದ್ದಾರೆ, ಅವರು ಕೂಡ ಮಾತನಾಡೋಕ್ಕೆ ಅವಕಾಶವನ್ನು ಕೊಡ್ತೀನಿ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿ 2 ಶಾಲೆಗಳು ಒಟ್ಟಿಗೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷವಾದ ಸುದ್ದಿ ಅಂತ ನನಗಂತೂ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಲ್ಲರನ್ನು ಅವರ ಮನೆಯ ಬಳಿ ಹೋಗಿ ಅವರಿಗೆ ಎಲ್ಲ ಆವಾಹನೆಯನ್ನು ಮಾಡಿ ಹೇಳಿ ಕೆಲವರಿಗೆ ಫೋನ್ಗಳ ಮುಖೇನ ಬಂದು ತಿಳಿಸಿ ಎಲ್ಲರೂ ಎಷ್ಟು ಖುಷಿಯಾಗಿ ಬಂದಿದ್ದಾರೆ ಅಂದರೆ ಅದೊಂದು ಬಹಳ ಸಂತೋಷವಾದ ಸುದ್ದಿ ಅಂತ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಇದು ನಮ್ಮ ಶಾಲೆ, ನಮ್ಮ ಗ್ರಾಮ, ನಮ್ಮ ಮಕ್ಕಳು ಅಂತ ಬಂದರೆ ಇನ್ನೂ ಕಾರ್ಯಕ್ರಮ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಆ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಕೊರತೆ ಯಾತಕ್ಕೆ ಕಮ್ಮಿ ಆಗಿದೆ, ಮಕ್ಕಳ ಶಾಲೆಯಲ್ಲಿ ಇಂದಿಗೂ ಕೂಡ ನಾನು ಮಾತನಾಡಿದ್ದೆ. ಹಾಗಾಗಿ ನಮ್ಮ ಎಲ್ಲ ಈ ಶಾಲೆಯಲ್ಲಿ ಎಲ್ಲ ಪೋಷಕರು ಪ್ರೋತ್ಸಾಹ ಕೊಡಬೇಕು. ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ, ಅಲ್ಲಿ ಲಕ್ಷಾಂತರ ಕಟ್ತಾರೆ, ಬಡ್ಡಿ ಕಟ್ಟಕ್ಕೆ ಆಗ್ತಾರಲ್ಲ, ನೆಕ್ಸ್ಟ್ ಬರೋರು ಬಡ್ಡಿ. ಯಾಕೆ ಈ ಶಾಲೆಗಳಿಗೆ ಪ್ರೋತ್ಸಾಹ ಕೊಡಲ್ಲ? ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಮಾರ್ಕ್ಸ್, ಒಳ್ಳೊಳ್ಳೆ ಪಾಠಗಳು ನಡೀತಾ ಇದೆ. ಈ ಶಾಲೆಯಲ್ಲಾಗ್ಬೋದು, ಆ ಶಾಲೆಯಲ್ಲಾಗ್ಬೋದು. ಯಾಕೆ ಅಲ್ಲೆಲ್ಲ ಹೋಗ್ತಾರೆ? ನಿನ್ನೆ ಗುಡ್ಸಿದ್ದ ಶಾಲೆ ಚಂದ್ರಕೊಂಡದಲ್ಲಿ ಒಂದು ತಂದೆ ತಾಯಿ ಮಗು 8 ಲಕ್ಷ ಸಾಲ ಮಾಡಿದ್ರು, ಹೋಗಿ 4 ಬಿದ್ದರು. ಆ ಮಗುನ ಬಿಟ್ಟೋದ್ರೆ ಆಯ್ತು ಪಾಪ. ಅವರು ಇವತ್ತು ಹೋಗಿ ಹೆಣ ತಂದರು. ಈಗ ಆಗುತ್ತೆ, ಹಾಸಿಗೆ ಇದ್ದದ್ದು ಕಾಲ್ಸಿಗೆ ಜೀವನ ಮಾಡ್ತಕ್ಕಂಥ ಒಂದು ಇದು ಎದ್ಬಾವತಿ ಹೋಗ್ತವೆ. ಒಳ್ಳೊಳ್ಳೆ ಮಕ್ಕಳು ಒಳ್ಳೊಳ್ಳೆ ಶಾಲೆ, ನಮ್ಮ ಶಾಲೆ ಉಳಿಸ್ಕೋಬೇಕಿಲ್ಲ, ನಮ್ಮ ಶಾಲೆ ನಮ್ಮ ಗ್ರಾಮ ಉಳಿಸ್ಕೋಬೇಕು. ಒಳ್ಳೊಳ್ಳೆ ಪಾಠಗಳು ನಡೆಯುತ್ತೆ. ಇಲ್ಲಿ ಕೇಳ್ಬೋದು, ಇಲ್ಲಿ ಮಾಡ್ಬೋದು, ಏನೇನೋ ಮಾಡ್ತೀರಾ. ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ಉಪಾಧ್ಯಾಯರುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡಿದ್ರೆ ಅವರು ಪಾಠ ಮಾಡೋದಕ್ಕೆ ಹಿತವಾಗಿರುತ್ತೆ. ನಮ್ಮ ಶಾಲೆಗಳನ್ನು ಉಳಿಸ್ಕೋಬೇಕು ಇಲ್ಲಿ ಬಂದಿರತಕ್ಕಂಥ ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ. ಹೆಚ್ಚಿನ ಅಭಿವೃದ್ಧಿ ಆಗಲಿ, ಎಲ್ಲರ ಅನುಮತಿಯ ಮೇಲೆ ಈ ಶಾಲೆ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು.